ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನೋಡಿ, ಇನ್ನೇನು ಹ್ಯಾಂಡಿಕ್ಯಾಪ್ ಬಸ್ ಪಾಸು ರಿನ್ಯೂವಲ್ ಟೈಮ್ ಬರ್ತಾ ಇದೆ. ಸೊ ಅಪ್ಲಿಕೇಶನ್ನು ತಗೊಳ್ತಾ ಇದೆ. ಸೊ ಯಾರಾದರೂ ಅಪ್ಲಿಕೇಶನ್, ಬಟ್ ಇನ್ನೊಂದು ಅಪ್ಲಿಕೇಶನ್ ಹಾಕಿ 20 ದಿವಸದೊಳಗೆ ಮಾತ್ರ ಪಾಸ್ ಮಾಡಿಸ್ಕೊಳ್ಳೋದಾದ್ರೆ ಮಾತ್ರ ಅಪ್ಲಿಕೇಶನ್ ಹಾಕಿ. ಇನ್ನೂ ಪಾಸ್ ಮಾಡಿಸ್ಕೊಡ್ತಾಯಿಲ್ಲ, ಬಟ್ ಅಪ್ಲಿಕೇಶನ್ ಓಪನ್ ಆಗಿದೆ. ಸೊ ಯಾವಾಗ ಪಾಸ್ ಓಪನ್ ಆಗುತ್ತೋ ಆಗ ಮಾತ್ರ ಅಪ್ಲಿಕೇಶನ್ ಹಾಕಿ. ಅದಕ್ಕಿಂತ ಮುಂಚೆ ಅಪ್ಲಿಕೇಶನ್ ಹಾಕಿಬಿಟ್ಟು ಅಪ್ಲಿಕೇಶನ್ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಅದು ವ್ಯಾಲಿಡಿಟಿ ಇರೋದು ಜಸ್ಟ್ 20 ದಿವಸ ಮಾತ್ರ. 20 ದಿವಸ ಆದಮೇಲೆ ಅದು ಕ್ಲೋಸ್ ಆಗುತ್ತೆ. ಸೊ ಯಾರಾದರೂ ಅಪ್ಲಿಕೇಶನ್ ಹಾಕಿ, ಇನ್ನೇನು ಫೆಬ್ರವರಿ ಎಂಡಿಂಗ್ಗೆ ಕ್ಲೋಸ್ ಆಗುತ್ತೆ ಅಪ್ಲಿಕೇಶನು. ಏನೇನು ಬೇಕು ಅಂತ ಹೇಳ್ತೀನಿ ಕೇಳಿ. ನೀವೀಗ ರಿನ್ಯೂವಲ್ ಟೈಮಲ್ಲಿ ನಿಮ್ಮ ಹಳೆ ಪಾಸು, UID ಕಾರ್ಡು ಮತ್ತು ಹೋದ ಸತಿ ನೀವೇನಾದರೂ ಅಪ್ಲಿಕೇಶನ್ ಹಾಕಿದರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೊಟ್ಟಿರ್ತಾರಲ್ಲ ಮೊಬೈಲ್ ನಂಬರು, ಆ ಮೊಬೈಲ್ ನಂಬರಲ್ಲೇ ನೀವು ರಿಜಿಸ್ಟರ್ ಆಗಿ ಅಪ್ಲಿಕೇಶನ್ ಹಾಕ್ಬೋದು. ಇಷ್ಟು ಬೇಕಾಗುತ್ತೆ. ಒಂದು UID ಕಾರ್ಡು, ಆಧಾರ್ ಕಾರ್ಡು, ಜೊತೆಗೆ ನಿಮ್ಮ ಒಂದು ಹಳೆ ಪಾಸ್ ಇರಲೇಬೇಕು. ಮತ್ತು ಅಲ್ಲಿ ಪಾಸ್ ತಗೋಬೇಕಾದ್ರೂ ಅಷ್ಟೇ, ನಿಮ್ಮ ಹಳೆ ಪಾಸು, ಆಧಾರ್ ಕಾರ್ಡ್ ಜೆರಾಕ್ಸು, UID ಕಾರ್ಡಲ್ಲಿ ಒಂದು 6 ಸ್ಮಾಲ್ ಸೈಜಲ್ಲಿ ಇರ್ತದೆ ಆ ಕಾರ್ಡು, ಜೊತೆಗೆ ಏನಾದರೂ ಸರ್ಟಿಫಿಕೇಟ್ ಅಂತ ಬರುತ್ತೆ. ಅಪ್ಲೈ ಮಾಡಿರ್ಬೇಕಾದ್ರೆ ಸರ್ಟಿಫಿಕೇಟ್ ಬೇಕಾಗಲ್ಲ. ಅಲ್ಲಿ ನೀವು ಪಾಸ್ ತಗೋಬೇಕಾದ್ರೆ ಆ ಒಂದು 4 ಡಾಕ್ಯುಮೆಂಟ್ಸ್ ಇದ್ದರೆ ಮಾತ್ರ. ಜೊತೆಗೆ 3 ಫೋಟೋ, ಜೊತೆಗೆ ಅಮೌಂಟು ಹೋದ ವರ್ಷ 660 ರೂಪಾಯಿ ಇತ್ತು. ಈ ಸತಿ ಏನೋ ಜಾಸ್ತಿ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಜಾಸ್ತಿ ಮಾಡಿದ್ರೆ ಒಟ್ಟಿನ ಅಮೌಂಟ್ ಕನ್ಫರ್ಮೇಷನ್ ಇಲ್ಲ, ಬಟ್ ಡಾಕ್ಯುಮೆಂಟ್ಸ್ಗಳು ಇಷ್ಟು ಬೇಕೇ ಬೇಕು. ಒಂದು ಆಧಾರ್ ಕಾರ್ಡ್ ಜೆರಾಕ್ಸು, ಫೋಟೋ, 3 ಫೋಟೋ ಬೇಕಾಗುತ್ತೆ, ಮತ್ತು ಹಳೆ ಪಾಸು, ಮತ್ತು UID ಕಾರ್ಡು, ಒಂದು ಸರ್ಟಿಫಿಕೇಟು, ಇನ್ನೊಂದು ಸ್ಮಾಲ್ ಸೈಜ್ ಕಾರ್ಡು. ಆದಷ್ಟು ನೋಡಿ ಯಾವಾಗ ಮಾಡಿಕೊಡ್ತಾರೆ ಬೇಗ ಮಾಡಿಸ್ಕೊಳ್ಳಿ. ಯಾಕೆಂದ್ರೆ ಜಾಸ್ತಿ ಆದ ಜನ ತುಂಬ ಇಷ್ಟ ಆಗ್ಬಿಡ್ತಾರೆ.